ಹಲೋ ನಮಸ್ಕಾರ. ಫ್ರೀಡಮ್ ಟಿವಿಯ ಪೊಂಗಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರಿನ ಮಾಧಾವರದಲ್ಲಿದ್ದೀನಿ. ಮಾಧಾವರದಲ್ಲಿ ಏನಪ್ಪ ಮಾಡ್ತಿದ್ದೀನಿ ಅಂತಂದ್ರೆ, ಮಾಧಾವರದಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನ ನೋಡೋಕೆ ಅಂತ ಬಂದಿದ್ದೀವಿ. ಈ ಒಂದು ದೇವಸ್ಥಾನ ಹೇಗಿದೆ ಅಂತಂದ್ರೆ, ದೇವಸ್ಥಾನದಲ್ಲಿ ಯಾವುದೇ ಒಂದು ಹರಕೆಯನ್ನ ಕಟ್ಟಿದ್ರೂ ಕೂಡ ಅದು ಸಿದ್ಧಿಯಾಗತ್ತೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು? ಆ ದೇವಸ್ಥಾನದ ಹೆಸರು ಚಕ್ಕುಳತ್ತಮ್ಮ. ಈ ಒಂದು ದೇವಸ್ಥಾನದಲ್ಲಿ ನೀವು ಹರಕೆಯನ್ನ ಹೊತ್ತಿದ್ರೆ ಅದು ಆಗೋದು ಪಕ್ಕ. ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆ ಏನು? ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬರೋದಕ್ಕೆ ಕಾರಣ ಏನು? ಈ ದೇವರ ಹಿಸ್ಟ್ರಿ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಬ್ಬರ ಕನಸಿನಲ್ಲಿ ತಾಯಿ ಚಕ್ಕುಲತ್ತಮ್ಮ ಬರ್ತಾರೆ, ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ ಅಂತ. ಯಾಕಾಗಿ ಅವರ ಕನಸಿನಲ್ಲಿ ತಾಯಿ ಬಂದಿದ್ದಾಳೆ ಎನ್ನುವಂತಹ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿರಲಿಲ್ಲ. ಕಾರಣ ಏನು ಅಂತಂದ್ರೆ, ಆಕೆ ಕನಸಿನಲ್ಲಿ ಬಂದಿರುವಂತಹ ಕಾರಣ ಏನು ಅಂತಂದ್ರೆ, ತಾಯಿಯ ಮೂಲ ಸ್ಥಾನ ಇರೋದು ಕೇರಳದ ತಿರುಮಲ. ಹೌದು, ಕೇರಳದ ತಿರುಮಲಕ್ಕೆ ಇವರು ಹೋಗಿರಲಿಲ್ಲ. 1 ವರ್ಷ ಪೊಂಗಾಲವನ್ನು ಕೂಡ ಹಾಕಿರಲಿಲ್ಲ. ಅದೇ ಒಂದು ಕಾರಣಕ್ಕೆ ತಾಯಿ ಇವರ ಕನಸಿನಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಕೇಳ್ತಾರೆ. ಅದೇ ಕಾರಣಕ್ಕಾಗಿ ಇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಫೋಟೋವನ್ನ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅವರದ್ದೇ ಜಾಗದಲ್ಲಿ. ಇಲ್ಲಿ ಚಕ್ಕುಲತ್ತಮ್ಮ ಮಾತ್ರ ಅಲ್ಲ, ಹಲವಾರು ದೇವರುಗಳು ಕೂಡ ಇದ್ದಾರೆ. ಅಯ್ಯಪ್ಪ ದೇವರು ಕೂಡ ಇದ್ದಾರೆ. ಹಾಗೆ ಈಗ ನೀವು ನೋಡ್ತಾ ಇದ್ದೀರಾ ಬೇಲ್ವಪತ್ರೆ ಮರ. ಇದನ್ನ ನಾವು ನೆಟ್ಟಿದ್ರೂ ಕೂಡ, ಅಂದ್ರೆ ನಾವೇ ತಂದು ಬೆಳೆಸಿದ್ರೂ ಕೂಡ ಬೆಳೆಯೋದಿಲ್ಲ. ಆದ್ರೆ ಇಲ್ಲಿ ಯಾರು ಬೆಳೆಸಿಲ್ಲ, ಯಾರು ನೆಟ್ಟಿಲ್ಲ, ಆದ್ರೂ ಕೂಡ ಇಲ್ಲಿ ಉದ್ಭವವಾಗಿದೆ. ಇಷ್ಟೇ ಸಾಕಲ್ವಾ ತಾಯಿಯ ಮಹಿಮೆ ಈ ಒಂದು ಜಾಗದಲ್ಲಿ ಇದೆ ಅಂತ ಹೇಳೋಕೆ? ಚಕ್ಕುಳತ್ತಮ್ಮ ದೇವಿಯ ದೇವಸ್ಥಾನಕ್ಕೆ ನೀರಿನ ಪೂರೈಕೆ ಎಲ್ಲಿಂದ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ನೀರಿನ ಪೂರೈಕೆ ಆಗಿರ್ಬೋದು, ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಸಣ್ಣ ಪುಟ್ಟ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ಅವರದ್ದೇ ಆಗಿರುವಂತಹ ಶೈಲಿಯಲ್ಲಿ ತಾಯಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಾಗಿರಬಹುದು, ಹಾಗೆ ಮುನಿರಾಜ್ ಅವರಾಗಿರಬಹುದು, ಎಲ್ಲರ ಸಪೋರ್ಟ್ ಕೂಡ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸಂಪುರ ಹೋಬಳಿಯ ಮಾಧಾವರದ ಹತ್ರ ಚಕ್ಕುಳತ್ತಮ್ಮ ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನ. ಪ್ರತಿ ವರ್ಷ ಕೂಡ ಅಲ್ಲಿ ಸಹಸ್ರಾರು ಮಹಿಳೆಯರು ಪೊಂಗಲ್ ಹಬ್ಬವನ್ನು ಮಾಡ್ತಾರೆ. ಅಲ್ಲಿ ವಿಶೇಷ ಏನು ಅಂತಂದರೆ, ಬಂದಂಥ ಮಹಿಳೆಯರು ತಾವೇ ಪೊಂಗಲನ್ನು ತಯಾರನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ನಾನು ಪ್ರತಿ ವರ್ಷ ಕೂಡ ಹೋಗ್ತಾಯಿದ್ದೀನಿ. ಭಾಳ ಅದ್ಭುತವಾದಂಥ ಪೂಜಾ ಕಾರ್ಯಕ್ರಮ ಅಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಸೊ ದಯವಿಟ್ಟು 2ನೇ ತಾರೀಕು ಏಪ್ರಿಲ್ ಬೆಳಗ್ಗೆ 10 ಗಂಟೆಗೆ ನಾನು ಕೂಡ ಬರ್ತಾಯಿದ್ದೀನಿ. ಅದು ಬೆಳಗ್ಗೆನೇ 6-7 ಗಂಟೆಯಿಂದನೇ ಪ್ರಾರಂಭ ಆಗ್ತದೆ. ನಮ್ಮ ಭಾಗದ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ತಾಯಿ ಚಕ್ಕುಳತ್ತಮ್ಮ ದೇವಿಯ ಕೃಪೆಗೆ ತಾವೆಲ್ಲ ಕೂಡ ಪಾತ್ರರಾಗಬೇಕಾಗ್ತದೆ. ಮತ್ತು ತಾವು ಬರುವಾಗ ತಾವೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೊಂಗಲ್ ಮಾಡಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ತಂದು ಅದನ್ನು ತಾವೇ ಬೇಯಿಸಿ ದೇವಿಗೆ ನೈವೇದ್ಯ ಮಾಡೋದ್ರಿಂದ ತಮಗೆಲ್ಲ ಥರದ ಕಷ್ಟಗಳು ದೂರ ಆಗಿ ಆ ತಾಯಿ ಆಶೀರ್ವಾದ ಸಿಗ್ತದೆ. ತಾವು ತಮ್ಮ ಪರಿವಾರ ಸಮೇತರಾಗಿ
ಬನ್ನಿ ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್. ಚಕ್ಲೋತ್ತಮ ದೇವಸ್ಥಾನದ್ದು ವರ್ಷವೂ ತುಂಬಾ ಒಳ್ಳೆಯ ವಿಜೃಂಭಣೆಯಿಂದ ದೇವಿಗೆ ಪೊಂಗಲನ್ನು ಸಮರ್ಪಣೆ ಮಾಡಿ ಹೆಣ್ಮಕ್ಳೇ ರೆಡಿ ಮಾಡಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಡ್ತಾರೆ. ಇದು ಕೇರಳದಲ್ಲಿ ಮೇಯ್ನಾಗಿ ಒಂದು ದೇವಸ್ಥಾನ ಇದೆ, ಮೇಯ್ನ್ ದೇವಸ್ಥಾನ ಇದು ಚಾಮುಂಡೇಶ್ವರಿ. ಇಲ್ಲಿ ಒಂದು ದೇವಸ್ಥಾನ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನ. ಇಲ್ಲಿಯ ಕೇರಳದ ಜನರು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಮತ್ತು ಆರ್ಗನೈಸ್ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಒಂದು 2,000 ಜನ ಮಹಿಳೆಯರು ಸೇರಿಕೊಂಡು ಈ ಒಂದು ಪೂಜೆಯನ್ನು ಮಾಡಿ ಯುಗಾದಿ ಹಬ್ಬ ಆದಮೇಲೆ ಈ ಒಂದು ಉತ್ಸವ ವರ್ಷ ಮಾಡ್ತಾರೆ. ನಿಜವಾಗ್ಲೂ ಇವರು ಒಂದು ಒಳ್ಳೆಯ ಒಂದು ಭಕ್ತಿಯಿಂದ ದೇವರಿಗೆ ಒಂದು ನೈವೇದ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ದೇವಸ್ಥಾನದ ಒಂದು ಪೂಜೆ ಆವರಣ ಇರ್ಬೋದು, ಉತ್ಸವ ಇರ್ಬೋದು, ಇದೆಲ್ಲ ತುಂಬ ಒಂದು ವಿಜೃಂಭಣೆಯಿಂದ ತುಂಬ ಭಕ್ತಿಯಿಂದ ಈ ಒಂದು ಉತ್ಸವ ನೆರವೇರುತ್ತೆ. ನಿಜವಾಗ್ಲೂ ಎಲ್ಲರೂ ಅಲ್ಲಿ ಭಾಗವಹಿಸಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ವಿಶ್ವನಾಥ್ ಅವರು MLA ಅವರು ಮತ್ತು ಸುಮಾರು ಎಲ್ಲ MLAಗಳು ಮಿನಿಸ್ಟ್ರುಗಳು ಎಲ್ಲ ಹೋಗ್ತಾರಲ್ಲಿ, ಹೋಗಿ ಅವರ ಫ್ಯಾಮಿಲಿ ಸಮೇತ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಮಾದಾವರದಲ್ಲಿ ಶಕ್ತಿ ದೇವತೆ ಚಕ್ಲೋತ್ತಮ ದೇವಿ ದೇವಾಲಯ ಪ್ರಾರಂಭ ಆಗಿ ಅನೇಕ ವರ್ಷಗಳಾಗಿದೆ. ಪ್ರತಿ ವರ್ಷ ಯುಗಾದಿ ನಂತರ ಅಲ್ಲಿ ಪೊಂಗಲ್ ಮಹೋತ್ಸವ ಆಚರಣೆ ಮಾಡ್ತಾರೆ. ಸಾವಿರಾರು ಜನ ಮಹಿಳೆಯರು ಬಂದು ಅಲ್ಲೇ ಪೊಂಗಲ್ನ ಸಿದ್ಧಪಡಿಸಿ ಕಟ್ಟಿಗೆ ಮತ್ತು ಇಟ್ಟಿಗೆನಲ್ಲಿ ಒಲೆ ನಿರ್ಮಾಣ ಮಾಡಿ ಪೊಂಗಲ್ನ ಸಿದ್ಧಪಡಿಸಿ ದೇವಿಗೆ ಅರ್ಪಣೆ ಮಾಡುವಂಥ ಪದ್ಧತಿ ಈ ಚಕ್ಲೋತ್ತಮ ದೇವಾಲಯದಲ್ಲಿ ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಆ ದೇವಿಯ ದರ್ಶನನ ಪಡೆದು ಆ ದೇವಿಯ ಪ್ರಸಾದ ಸ್ವೀಕಾರ ಮಾಡಿ ಪೊಂಗಲ್ ಅಲ್ಲೇ ಬೆಂಕಿಯಲ್ಲಿ ಮಾಡಿ ಕಟ್ಟಿಗೆಯಿಂದ ಮಾಡಿ ದೇವಿಗೆ ಅರ್ಪಣೆ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ನಡೀತಾ ಇದೆ. ನಮ್ಮ ಶ್ರೀಮತಿಯವರು ಈ ಪೊಂಗಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ದೇವಿಗೆ ಶಕ್ತಿ ದೇವತೆ ಕೇರಳದಲ್ಲಿ ಬಹಳ ಪವಿತ್ರವಾದಂಥ ಶಕ್ತಿ ದೇವತೆ ಚಕ್ಲೋತ್ತಮ. ಅದು ನಮ್ಮನೆ ಪಕ್ಕದಲ್ಲೇ ಮಾದಾವರದಲ್ಲೇ ಇರೋದ್ರಿಂದ ಇದರ ಉಪಯೋಗನ ಆ ದೇವಿಯ ದರ್ಶನನ 2ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ದರ್ಶನದ ಭಾಗ್ಯ ಇರುತ್ತೆ. ನೀವು ಭಾಗವಹಿಸಿ ಆ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ. ಆ ದೇವಿಯ ಆಶೀರ್ವಾದ ಪಡೆದವರೆಲ್ಲರೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡ್ತಾನೆ. ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಅಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ನಾನು ಅಲ್ಲಿನ ಸಲೀಸ್ ಶಾಸಕರಾದಂಥ ವಿಶ್ವನಾಥ್ ಅವರು ಪ್ರತಿ ವರ್ಷ ಹೋಗಿ ಆ ದೇವಿಯ ದರ್ಶನ ಮಾಡಿ ಬರ್ತೇವೆ. ನೀವು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಅಂತೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದ. ಏಪ್ರಿಲ್ 2ನೇ ತಾರೀಕು ಚಕ್ಲೋತ್ತಮ ದೇವಿ ಸನ್ನಿಧಾನದಲ್ಲಿ ಲಕ್ಷಾಂತರ ಜನ ಮಹಿಳೆಯರು ಬಂದು ಭಾಗವಹಿಸಿ ಅಲ್ಲೇ ಪೊಂಗಲನ್ನು ಮಾಡಿ ಒಂದು ಪ್ರತೀತಿ ಇದೆ. ಆ ಪೊಂಗಲನ್ನು ದೇವಿನೇ ಬಂದು ಸ್ವೀಕರಿಸ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಪ್ರತಿ ವರ್ಷ ಅಲ್ಲಿ ನಮ್ಮ ಭಕ್ತಾದಿಗಳು ಬಂದು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸ್ತಾರೆ. ಹಂಗಾಗಿ ಎಲ್ಲ ಮಹಿಳೆಯರು ಬಂದು ಆ ಕಾರ್ಯಕ್ರಮದಲ್ಲಿ ಏಪ್ರಿಲ್ 2ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನೆಲ್ಲ ಭಕ್ತ ಮಹಾಶ್ರೇಯಲ್ಲಿ ವಿನಂತಿಯನ್ನು ಮಾಡ್ತೀನಿ. ನೀವು ಕೇಳಬಹುದು ಯಾವ ಒಂದು ದಿನ ಈ ತಾಯಿಗೆ ವಿಶೇಷ ಅಂತ ಹೇಳಿ, ಯಾವಾಗ ಪೊಂಗಾಲವನ್ನ ಮಾಡಬೇಕು ಅನ್ನುವಂಥದ್ದನ್ನ. ಇದು ಎಲ್ಲರ ಮನಸ್ಸಲ್ಲೂ ಕೂಡ ಬಂದೇ ಬರುತ್ತೆ. ಆದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ನಾನು ಕೊಡ್ತೀನಿ. ಏನು ಅಂತಂದ್ರೆ ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳು 2ನೇ ತಾರೀಕು ಪೊಂಗಾಲವನ್ನ ಮಾಡೋಕೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ನೀವು ಕೂಡ ಬರಬಹುದು, ಪೊಂಗಾಲವನ್ನ ಮಾಡಬಹುದು. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಪೊಂಗಾಲವನ್ನ ಸೇವಿಸೋಕೆ ತಾಯಿ ಸ್ವತಃ ಬರ್ತಾಳೆ ಎನ್ನುವಂತಹ ನಂಬಿಕೆ ಇದೆ.
ಒಂದು ಪೊಂಗಲ ಕಾರ್ಯಕ್ರಮಕ್ಕೆ ಅದರದ್ದೇ ಆಗಿರುವಂತಹ ವಿಶೇಷತೆ ಇದೆ. ಹೆಣ್ಣು ಮಕ್ಕಳು ಮಾಡುವಂತಹ ಒಂದು ಪೂಜೆ ಅಂತ ಹೇಳ್ಬಹುದು. ಹೆಣ್ಣು ಮಕ್ಕಳು ತಾವೇ ಸ್ವತಃ ಪೊಂಗಾಲವನ್ನ ಮಾಡ್ತಾರೆ, ಅದನ್ನ ತಾಯಿಗೆ ಕೊಡ್ತಾರೆ. ಇದು ಎಷ್ಟು ವಿಶಿಷ್ಟತೆ ಅಲ್ವಾ? ಚಕ್ಕುಳತ್ತಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರಬೇಕಾದ್ರೆ ಸಾರ್ವಜನಿಕರಿಗೆ ಹಾಗೆ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ಊಟ ಇರುತ್ತೆ. ಆಶ್ಲೇಷ ನಕ್ಷತ್ರ ದಿನವೂ ಕೂಡ ಪ್ರಸಾದದ ಊಟ ಇರುತ್ತೆ. ದೇವಿಗೆ ಪ್ರಸಾದದ ಊಟ ತುಂಬಾ ಇಷ್ಟ. ಭಕ್ತಾದಿಗಳು ಕೂಡ ಈ ಒಂದು ಪ್ರಸಾದದ ಊಟವನ್ನ ಮಾಡಬಹುದು. ಚಕ್ಕುಳತ್ತಮ್ಮ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ ಸರ್, ಈ ಒಂದು ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಇದೆ? ಜಾಸ್ತಿ ಬರ್ತಾ ಇದೆ. ಎವರಿ ಇಯರ್ ಇಟ್ ಇಸ್ getting increasing. By day, local people also getting and seeing getting the blessing from the Devi. People are so happy with the temple. Not only that, it is placed in an isolated place. It's a pleasant place. Whenever people come there, they enjoy the atmosphere and enjoy the Devi's blessings and all. ಓಕೆ ಚಕ್ಕುಳತ್ತಮ್ಮ ದೇವಸ್ಥಾನದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಹೇಳೋದು. ಇದು ಬಂದು ನಮ್ದು ಮಿಸ್ಸಸ್ಸು ಅಲ್ಲಿ ದೇವಸ್ಥಾನ, ಕೇರಳ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಗೆ ಅವ್ರ ಮೇನ್ ಪೂಜಾರಿ ಹತ್ರ ಅನುಗ್ರಹ ಮಾಡಿಬಿಟ್ಟು ಇಲ್ಲೇ ಶುರು ಮಾಡಿದ್ರು. ಓಕೆ ಸರ್, ಮುಂದೆ ಬರುವಂತಹ ಭಕ್ತಾದಿಗಳಿಗೆ ಏನ್ ಹೇಳೋದು ಇಷ್ಟಪಡ್ತೀರಾ? ಭಕ್ತಾದಿಗಳು ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಸಂತೋಷ ಜಾಸ್ತಿ ಆಗ್ತದೆ. ಇದು ಜಮೀನು ಕೊಟ್ಟಿದ್ದೆ ನಾನು. ಹೌದು. ದಿಸ್ ಪ್ಲೇಸ್ ವಾಸ್ ಗಿವನ್ ಬೈ ಮೀ ಓನ್ಲಿ, ಬೈ ಮೈ ಮಿಸಸ್ ಅಲ್ಲಿ ದ ಟೆಂಪಲ್ got started. Okay. So we are really happy with that coming, the temple, and the growing of the temple is really fantastic. That is what our ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಕ್ಕುಳತ್ತಮ್ಮ ದೇವಿ ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಓಕೆ ಸರ್, ಈ ಒಂದು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಈ ದೇವಸ್ಥಾನದಲ್ಲಿ ಕಾರ್ಯದರ್ಶಿಗಳಾಗಿ ತುಂಬ ಕೆಲಸ ಮಾಡಿದ್ದೀವಿ ನಾವು. ಹಾಗೂ 20 ವರ್ಷದ ಮುಂಚೆ ಒಂದು ಅಮ್ಮನ ಕನಸಲ್ಲಿ ಬಂದು ಈ ಬೆಂಗಳೂರು ನಿವಾಸಿಗಳ ಕಷ್ಟಗಳಿಗೆ ಅನುಗ್ರಹ ನೀಡತಕ್ಕಂಥ ಆಸೆಯನ್ನು ತೋರಿಸಿ ಒಂದು ಚಿಕ್ಕ ಜಾಗದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಕಟ್ಟಿ ನಾವೆಲ್ಲರೂ ಕಷ್ಟಪಟ್ಟು ಈ ದೇವಸ್ಥಾನ ಈ ಸ್ಥಿತಿಯಲ್ಲಿ ತಂದಿದ್ದೀವಿ. ತುಂಬ ಹೆಣ್ಮಕ್ಕಳು ಈ ದೇವಸ್ಥಾನಕ್ಕೆ, ತುಂಬ ಹೆಣ್ಮಕ್ಕಳು ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಈ ದೇವಸ್ಥಾನದ ಹುಂಡಿಯನ್ನು ಸ್ವರೂಪಿಸಿ ಈ ದೇವಸ್ಥಾನ ಇಂದ ಸ್ಥಿತಿಯಲ್ಲಿ ಬೆಳೆದು ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಪೊಂಗಾಲ ಮಹೋತ್ಸವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 1, 2 ಎರಡನೇ ತಾರೀಕಿಗೆ ಪೊಂಗಾಲ ಮಹೋತ್ಸವದಲ್ಲಿ ಒಂದು 10,000ಕ್ಕಷ್ಟು ಹೆಣ್ಮಕ್ಕಳು ಭಾಗವಹಿಸಿ ಸ್ವಂತ ಕೈಯಾಲೆ ನಿವೇದ್ಯವನ್ನು ಮಾಡಿ ಅಮ್ಮನಿಗೆ ಅರ್ಪಿಸುವ ನಂಬಿಕೆ ಹಾಗೂ ಪದ್ಧತಿ ಪೊಂಗಾಲ ಮಹೋತ್ಸವ. ಈ ಪೊಂಗಾಲ ಮಹೋತ್ಸವದಲ್ಲಿ ಸಾವಿರಾರು ಹೆಣ್ಮಕ್ಕಳು ಬಂದು ಭಾಗವಹಿಸಿ ಅವರು ಕಷ್ಟವನ್ನು ಅಮ್ಮನ ಹತ್ರ ಪ್ರಾರ್ಥಿಸಿ ಅವ್ರ ಕಷ್ಟ ಪರಿಹಾರ ಮಾಡೋದೊಂದು ನಂಬಿಕೆ, ಅನುಭವ ತುಂಬ ಭಕ್ತಾದಿಗಳು ನಮಗೆ ಹೇಳಿದ್ದಾರೆ. ಮದುವೆ ಆಗದಿರುವುದ ಹೆಣ್ಮಕ್ಕಳು ಬಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿದರೆ ಮದುವೆ ಆಗೋದೊಂದು ಖಚಿತ. ಹಾಗೂ ಮಕ್ಕಳಿಲ್ಲದ ದಂಪತಿಗಳು ಬಂದು ಈ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಮಕ್ಕಳಾಗುವುದನ್ನು ನಂಬಿಕೆ. ಹಾಗೂ ಮಕ್ಕಳಲ್ಲಿ ಓದುವ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಬುದ್ಧಿಶಕ್ತಿ ಕಡಿಮೆ ಆಗಿದರೆ ಇಲ್ಲಿ ಒಂದು ಪೆನ್ನನ್ನು ತಂದು ಪೂಜೆ ಮಾಡಿ ಆ ಮಕ್ಕಳಿಗೆ ಕೊಟ್ಟರೆ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯೋದು ನಮ್ಮ ಅನುಭವದಲ್ಲಿ ಇದೆ. ತುಂಬ ಭಕ್ತಾದಿಗಳು ಬರ್ತಾ ಇದೆ. ಇದು ಆ್ಯಕ್ಚುಲಿ ಕೇರಳ ಮೂಲದ ದೇವಸ್ಥಾನ ಆದರೂ ಸಹ ಕರ್ನಾಟಕ ಉದ್ಧಾರವಾಗಲಿಕ್ಕೆ ನಾವು ಈ ದೇವಸ್ಥಾನ ಇಲ್ಲಿ
ತಂದಿರೋದು. ಕನ್ನಡ ಭಕ್ತಾದಿಗಳು ತುಂಬ ಜನ ಈಗ ಬರ್ತಾ ಇದ್ದಾರೆ, ಇನ್ನೂ ಸಹ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಈ ಕರ್ನಾಟಕದಲ್ಲಿ ಇರೋರಿಗೋಸ್ಕರ ನಾವು ಈ ದೇವಸ್ಥಾನ ಕಟ್ಟಿದ್ದೀವಿ. ಅದಕ್ಕೆ ಒಂದು ಭಾವಭೇದ ಇಲ್ಲ. ಕೆಲವರಿಗೆ ಹಂಗೆ ಮನಸ್ಸಲ್ಲಿ ಅದೊಂದಿದೆ, ಆ್ಯಕ್ಚುಲಿ ಅದು ತಪ್ಪು. ನಿಮಗೋಸ್ಕರ ಈ ದೇವಸ್ಥಾನ ನಾವು ಕಟ್ಟಿದ್ದೀವಿ. ನೀವೆಲ್ಲರೂ ಬಂದು ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸುವ ಅನುಭವ, ಅದು ಅವಕಾಶ ಇಲ್ಲಿ ಇದೆ. ಎಲ್ಲರೂ ಬಂದು ಈ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿ ನನ್ನ ವಿನಂತಿ. ಥ್ಯಾಂಕ್ ಯು ಸರ್. എല്ലാവർക്കും നമസ്കാരം. അമ്മേ നാരായണ, ദേവി നാരായണ, ലക്ഷ്മി നാരായണ, ചക്കുളത്തമ്മേ നാരായಣ. ಈ ದೇವಸ್ಥಾನ ಒಂದು 25 ವರ್ಷ ನಡೀತಾ ಇದೆ. ಪೊಂಗಾಲೆ ಇದು ಎಲ್ಲ ಮಾಡ್ತಾ ಇದ್ದೀನಿ. ತುಂಬ ಜನ ಬಂದು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ತುಂಬ ನಾವೆಲ್ಲ ಲೇಡೀಸು ಜೆಂಟ್ಸು ಎಲ್ಲರೂ ತುಂಬ ಸ್ಟಾರ್ಟಿಂಗಿಂದ ತುಂಬ ನಾವು ಇದು ಮಾಡಿದ್ದೀನಿ. ಮನೆಯಿಂದ ಪೂಜೆ ಮಾಡಿ ಸರ್ವೇಶ್ವರಿ ಪೂಜೆ ಮಾಡಿ ಅಮ್ಮ ಇಲ್ಲಿ ಬಂದಿರೋದು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಗಿದೆ ಅಂತಂದರೆ ತುಂಬ ಒಳ್ಳೆಯದಾಗಿದೆ. ನಮಸ್ಕಾರ. ಒಳ್ಳೆ ಶಕ್ತಿ ಇರೋ ದೇವರು. ನಮ್ಗೆ ಅನುಭವ ಇದೆ. 2-3 ಕಾಯಿಲೆ ಬಂದು ಅದೆಲ್ಲ ಅಮ್ಮನಿಗೆ ಪೂಜೆ ಮಾಡಿ ದೇವರನ್ನ ಉಪವಾಸ ಇಟ್ಕೊಂಡು ಅದೆಲ್ಲ ಇದಾಯಿತು. ಹಂಗೆ ಎಲ್ಲ ನಮಗೆಲ್ಲ ತುಂಬ ಅನುಭವ ಇದೆ ದೇವ್ರದ್ದು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು? ಲತಾ. ಓಕೆ. ಸೊ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ 25 ವರ್ಷದಿಂದನೇ ಬರ್ತಾ ಇದ್ದೀವಿ. ನಾವು ತುಂಬ ದೂರದಿಂದ ಬರ್ತಾ ಇರೋದು. ಇಲ್ಲಿ ಬಂದು ಅಮ್ಮನಿಗೆ ಸೇವೆ ಮಾಡೋಕ್ಕೆ ಶುರು ಆದಮೇಲಿಂದ ನಮ್ಮ ಫ್ಯಾಮಿಲಿಗಳಿಗೂ ಅಷ್ಟೇ, ನಾವು ಯಾರಿಗೆ ಹೇಳಿದ್ದು ಅವ್ರಿಗೆಲ್ಲ ಅಮ್ಮ ಒಳ್ಳೇದೇ ಮಾಡೋರೆ. ಈಗಲೂ ನಾವು ಬಂದು ಎಲ್ಲ ಯಾವ ಫಂಕ್ಷನ್ಗಳಿದು ಎಲ್ಲ ಬಂದು ಅಮ್ಮನಿಗೆ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆ ಮಾಡೋದು. ಮ್ಯಾಮ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರಜನಿ. ಓಕೆ. ಈ ದೇವಸ್ಥಾನದ ಬಗ್ಗೆ ಹೇಳಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಬರ್ತಾ ಇರೋದು, ಈ ದೇವಸ್ಥಾನ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ನಾನು ಒಂದು 20 ವರ್ಷದಿಂದನೂ ನಾನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರ್ತಾ ಇದ್ದೀನಿ. ತುಂಬ ಶಕ್ತಿಯುತ ದೇವರು. ನಾವು ಏನು ಹರಿಸ್ಕೊಂಡಿರ್ತೀವೋ ಅದು ನೆರವೇರದೆ ನಾವು ಇಲ್ಲಿಂದ ಹೋಗೋದು ಇಲ್ಲ. ಅದು ಪ್ರತಿ ವರ್ಷ ನಮ್ಮನ್ನು ಮತ್ತೆ ಇಲ್ಲಿ ಬರಬೇಕು ಅನ್ನೋ ಪ್ರೇರೇಪಣೆ ಮತ್ತೆ ಆಗ್ತಾನೇ ಇರುತ್ತೆ. ಒಳ್ಳೇದಾಗೋದ್ರಿಂದ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ, ನಂಬಿಕೆನೂ ಹೆಚ್ಚಾಗ್ತಾ ಇದೆ. ಅದರಿಂದ ನಮಗೆ ತಾಯಿ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ಪ್ರತಿ ವರ್ಷ ನಾವು ಬಂದು ಪೊಂಗಲ ಮಹೋತ್ಸವಕ್ಕೆ ಪಾಲ್ಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಅಮ್ಮನ ಬಗ್ಗೆ ನಮಗೆಲ್ಲ ತುಂಬ ಅನುಭವ ಇದೆ. ನಿಮಗೆಲ್ಲ ಒಳ್ಳೆಯದಾಗಿದೆ. ನಮ್ಮ ಕುಟುಂಬಕ್ಕೆ ನಮ್ಮ ಜೊತೆಗೆ ದೇವರಿದ್ದಾರೆ ಅಂತ ಒಂದು ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಉಷಾ ಮೂರ್ತಿ ಅಂತ ಅಂದ್ಬಿಟ್ಟು. ನನಗಿಲ್ಲಿ ಯಾರೋ ಇಲ್ಲಿ ದೇವಿ ಇದೆ ಅಂತ ಹೇಳಿದರು. ಸರಿ ಅಂತಂದು ಬಂದಿದ್ವಿ ಒಂದು 6 ಇಯರ್ಸ್ ಬ್ಯಾಕು. ಆವಾಗ ನಾವು ಮನೆ ಕಟ್ಟಬೇಕು ಅಂತಂದು ತುಂಬ ಪ್ರಯತ್ನ ಮಾಡ್ತಾಯಿದ್ವಿ, ಅದು ಆಗ್ತಾನೇ ಇರಲಿಲ್ಲ. ಆಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ವಿ, ಅದಕ್ಕೆ ಯಾರೋ ಒಬ್ಬರಿಂದ ಅಡ್ಡಿ ಆಗ್ತಾಯಿದೆ, ನೀವು ಅವ್ರಿಗೆ ತಿಳಿಸ್ಲೇಬೇಡಿ ಅಂತಂದು ಹೇಳಿದರು. ಅವ್ರಿಗೆ ತಿಳಿಸ್ದಲೇ ನಾವು ಮಾಡಿದ್ವಿ. ಇವಾಗ 5 ಇಯರ್ಸ್ ಆಯಿತು, ಸ್ವಂತ ಮನೆಯಲ್ಲಿದ್ದೀವಿ. ಈ ದೇವಿ ಕೃಪೆಯಿಂದ ನಮಗೆ ಒಳ್ಳೆಯದಾಗಿದೆ. ಪೊಂಗಲ ಆಚರಣೆ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಅದು ಗೊತ್ತಾಗ್ತಾ ಇರಲಿಲ್ಲ, ಇವಾಗ ಗೊತ್ತಾಗಿದೆ. ಅದೇ 2ನೇ ತಾರೀಕು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಚಕ್ಕುಳತ್ತಮ್ಮ ದೇವಿಯ ದೇವಸ್ಥಾನದಲ್ಲಿ ಭಕ್ತಾದಿಗಳಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಉಮಾ ಅಂತ. ಓಕೆ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀವಿ? 2 ವರ್ಷದಿಂದ ಅಂದ್ರೆ ನಮಗೆ ಮುಂಚೆಯಿಂದನೂ ಗೊತ್ತಿತ್ತು, ಬಟ್ ಇದು ನಮ್ಗೆ ಗೊತ್ತಿರ್ಲಿಲ್ಲಲ್ಲ, ಹಂಗಾಗಿ ನಮ್ಮ ಫ್ರೆಂಡ್ ಇಂದ ಗೊತ್ತಾಗಿ ಈಗ 2-3 ವರ್ಷ ಆಯ್ತು ಬರೋಕ್ ಹಿಡಿದು. ಪೊಂಗಲ ಮಾಡಿದೀರಾ? ಪೊಂಗಲ್ ಹಬ್ಬಕ್ಕೆ ಅಟೆಂಡ್ ಮಾಡಿದೀವಿ, ಬಟ್ ನಾವೆಂದು ಟ್ರೈ ಮಾಡಿಲ್ಲ. 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 ಓಕೆ. ಇಲ್ಲಿ ಹರಕೆ ಏನಾದ್ರು ಕಟ್ಕೊಂಡಿದ್ದೀರಾ? ನೆರವೇರಿದ್ಯಾ?
ಮನಸ್ಸಿಗೆ ಇಲ್ಲಿಗೆ ಬಂದ್ರೆ ಸಮಾಧಾನ ಆಗುತ್ತೆ. ಪರವಾಗಿಲ್ಲ, ಮೊದ್ಲಿಗಿಂತ ಇವಾಗ ಸ್ವಲ್ಪ ಚೆನ್ನಾಗಿ ಇದಾಗಿದೆ. ಎಲ್ಲ ದೇವಿ ಶಕ್ತಿ ದೇವನೇ. ಹೆಣ್ ದೇವ್ರು ಅಂದ್ರೆ ಎಲ್ಲ ದೇವಿ, ದುರ್ಗಾ ದೇವಿ ತರನೇ ಅಲ್ವಾ, ಹಂಗಾಗಿ ಶಕ್ತಿ ದೇವ್ರೆ ನಮಗೆ ಇದಾಗಿದೆ. ಮತ್ತೆ ಇಲ್ಲಿಗೆ ಬಂದಾದ್ಮೇಲಿಂದ ಲಲಿತಾ ಸಹಸ್ರನಾಮ ಹೇಳಕ್ ಶುರು ಮಾಡಿದ್ವಿ. ನಾವೊಂದು 6 ಜನ ಫ್ರೆಂಡ್ಸ್ಗಳಿದೀವಿ, ಹಂಗಾಗಿ ಎಲ್ಲರೂ ಪ್ರತಿ ವಾರ ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಮೇಡಮ್, ಎಷ್ಟು ವರ್ಷದಿಂದ ದೇವಸ್ಥಾನ? ಸುಮಾರು ಒಂದು 3 ವರ್ಷದಿಂದ ಬರ್ತಾ ಇದೀವಿ ಮೇಡಮ್ ಇಲ್ಲಿಗೆ. ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ನಮಗೆ ತುಂಬಾ ಒಂಥರ ಶಕ್ತಿ ತುಂಬ್ಕೊಂಡಂಗಾಗಿದೆ ಮೇಡಮ್. ಏನೋ ಒಂಥರ ಮುಂಚೆ ನಾವು ಒಂಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೇವೆ, ಮನಸ್ಸಿಗೆ ಬರ್ತಾ ಇತ್ತು. ಇಲ್ಲಿಗೆ ಬಂದಾದ್ಮೇಲೆ ಆ ಥರ ಏನೂ ಇಲ್ಲ. ಒಂಥರ ಮನಸ್ಸಿಗೆ ಒಂಥರ ತೃಪ್ತಿನೂ ಇದೆ, ಒಂಥರ ನೆಮ್ಮದಿನೂ ಇದೆ. ಮತ್ತೆ ಇಲ್ಲಿಗೆ ಬಂದರೆ ಅವಾಗವಾಗ ಇಲ್ಲಿ ನಡೆಯೋ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗಬೇಕು ಅನಿಸ್ತಾ ಇರುತ್ತೆ. ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ನಾವು ಒಂದು ಸಂಘನೂ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ವಾರ ಶುಕ್ರವಾರ ಸೇರ್ತೀವಿ. ಲಲಿತಾ ಸಹಸ್ರನಾಮ ಮತ್ತು ದೇವರ ಹಾಡುಗಳು ಇದೆಲ್ಲ ಹೇಳ್ತೀವಿ. ತುಂಬ ಚೆನ್ನಾಗೂ ಆಗಿದೆ ಮೇಡಮ್. ಮತ್ತೆ ಇಲ್ಲಿಗೆ ಬಂದಾದ್ಮೇಲೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ನೆರವೇರುತ್ತೆ, ಅದಂತೂ ನಿಜ. ಥ್ಯಾಂಕ್ ಯು ಮೇಡಮ್. ನಾನಾಗ್ಲೇ ಚಕ್ಕುಳತ್ತಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ಮಾತನಾಡ್ತಾ ಇದ್ದೆ. ಇಲ್ಲಿ ಮತ್ತೊಂದು ವಿಶೇಷತೆ ಕೂಡ ಇದೆ. ಇಲ್ಲಿ ನಾಗದೇವರು ಕೂಡ ಇದ್ದಾರೆ. ನಾಗದೇವರ ಪೂಜೆ ಆಶ್ಲೇಷದಲ್ಲಿ ನಡೆಯುತ್ತೆ. ಆ ಒಂದು ಪೂಜೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಸ್ವತಃ ನಾಗರಹಾವು ಕೂಡ ಬರುತ್ತೆ. ಎಸ್, ನೀವು ಕೇಳಿದ್ದು ಸತ್ಯ. ಇಲ್ಲಿ ಒಂದೇ ದೇವರಲ್ಲ, ಹಲವಾರು ದೇವರಿದ್ದಾರೆ. ಚಕ್ಕುಳತ್ತಮ್ಮ ದೇವಿಯ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ, ಹಾಗೆ ತಮ್ಮ ಹರಕೆಯನ್ನ ಕಟ್ತಾರೆ. ಅದು ಪೂರೈಕೆ ಆದ್ಮೇಲೆ ಆ ಹರಕೆಯನ್ನ ತೀರಿಸ್ತಾರೆ. ಈ ಒಂದು ವಿಶೇಷತೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಮಾಧವಾರದಲ್ಲಿ ಇದೆ. ಒಮ್ಮೆ ಬಂದು ಭೇಟಿ ಕೊಡಿ. ಈಗ ಹೇಳ್ತಾ ಇದ್ನಲ್ಲ ನಾನು, ಮುಂದಿನ ತಿಂಗಳು 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಪೊಂಗಾಲವನ್ನ ಮಾಡಲಾಗುತ್ತೆ. ಎಲ್ಲರೂ ಕೂಡ ಪೊಂಗಾಲ ಎನ್ನುವಂತಹ ಒಂದು ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರ್ಕೊಂಡ್ರು ಕೂಡ ಅದು ನೆರವೇರದಂತೂ ಪಕ್ಕ. ಚಕ್ಕುಳತ್ತಮ್ಮ ದೇವಿ ದೇವಾಲಯದ ಕಾರ್ಯಕ್ರಮ ಪುತ್ತಾಲಿ ಘೋಷಯಾತ್ರೆ 31/3/2025 ಸೋಮವಾರದ ದಿನ, ಶ್ರೀ ಚಕ್ರ ಪೂಜಾ 1/4/2025 ಮಂಗಳವಾರದ ದಿನ, ಪೊಂಗಾಲ 2/4/2025 ಬುಧವಾರದ ದಿನ. ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ.